ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ಇದು ಶ್ರಾವಣ ಮಾಸದ ಮೊದಲನೇ ಶನಿವಾರ. ಆದ್ದರಿಂದ ಮನೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಅದಂದಾಗೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕಡಲೆಕಾಳೆಲ್ಲ ಬೇಯಿಸ್ಕೊಂಡು ಅದು ಒಗ್ಗರಣೆ ಹಾಕಿ ಅದಕ್ಕೆ ಕಡಲೆಕಾಳು ಉಸ್ಲಿ ಅಂತಾರಲ್ಲ ಅದನ್ನು ಮಾಡಿಕೊಂಡು ನೈವೇದ್ಯವಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಪ್ರಸಾದವಾಗಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ದೇವರಿಗೆ ನೈವೇದ್ಯ ರೆಡಿ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೂರು ಬಂದು ಮಂಚನಹಳ್ಳಿ, ಅದು ನಿಮಗೆಲ್ಲರಿಗೂ ಗೊತ್ತಿರೋದೆ. ಆ ಮಂಚನಹಳ್ಳಿಯಲ್ಲಿ ದೇವಸ್ಥಾನ ಎಲ್ಲಿದೆ ಅಂದರೆ ಚಿಕ್ಕಬಳ್ಳಾಪುರಿಂದ ಗೌರಿಬಿದನೂರಿಗೆ ಹೋಗೋ ಮೇನ್ ರೋಡಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಪೋಸಿಟ್ ಒಂದು ಹ್ಯಾಚ್ ಸಿಗುತ್ತೆ. ಅದರಲ್ಲಿ ಅಲ್ಲಿಂದ ಒಳಗಡೆ ಹೋದರೆ ರೈಟ್ ಸೈಡ್ಗೆ ದೇವಸ್ಥಾನ ಬರುತ್ತೆ. ಇದೇ ಅಡ್ರೆಸ್ಸು ನೋಡ್ಕೊಳ್ಳಿ. ಮೇನ್ ರೋಡಿಂದ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಪೋಸಿಟು ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಹೋಗ್ತಾಯಿದ್ರೆ ರೈಟ್ ಸೈಡ್ಗೆ ದೇವಸ್ಥಾನ ಸಿಗುತ್ತೆ. ಇದು ಮಂಚೇನಹಳ್ಳಿಯ ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ತುಂಬ ಪವಾಡಗಳೇ ನಡೆದಿದೆ. ಯಾರು ಆ ಸ್ವಾಮಿನ ಮತ್ತು ಆ ತಾಯಿ ಜ್ಯೇಷ್ಠದೇವಿನ ನಂಬ್ಕೊಂಡು ಬಂದು ಈ ಭಕ್ತಿಯಿಂದ ನಮಸ್ಕರಿಸಿ ಬೇಡ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಮಕ್ಕಳಿಲ್ಲದೆ ಇರೋರಿಗೆ, ಎಷ್ಟೋ ಜನ ಮಕ್ಕಳಿಲ್ಲದೆ ಇರೋರು ಬೇಡ್ಕೊಂಡಿರೋರಿಗೆಲ್ಲ ಒಳ್ಳೆಯದಾಗಿದೆ, ಮಕ್ಕಳಾಗಿದ್ದಾರೆ. ತುಂಬ ಫ್ರೆಂಡ್ಸ್, ಇದೇ ದೇವಸ್ಥಾನ. ಈ ತಂದೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ. ಈ ತಂದೆ ಬಗ್ಗೆ ಅಭಿಷೇಕ ನಡೀತಾ ಇತ್ತು. ಮಕ್ಕಳಿಲ್ಲ ಅಂತ ಬೇಡ್ಕೊಂಡಿರೋರಲ್ಲಿ ನಾನು ಒಬ್ಬಳು. ನನಗೆ ಈಗ 3 ಜನ ಗಂಡು ಮಕ್ಕಳು. ಮದುವೆ ಇಲ್ಲ ಅಂದವ್ರಿಗೆ ಮದುವೆ ಆಗಿದೆ. ಎಲ್ಲ ಒಳ್ಳೆಯದಾಗತ್ತೆ. ಕಷ್ಟ ಅಂತ ಬಂದವ್ರಿಗೆ ಪ್ರತಿಯೊಂದರಲ್ಲೂ ಸಹಾಯ ಮಾಡ್ತಾನೆ. ವಾಗ್ದಾನ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ. ಅದರಲ್ಲಿ ಕಷ್ಟ ಅಂತ ಬಂದವ್ರಿಗೆ ಆ ಭಗವಂತ ತನ್ನ ನೇರವಾಗಿ ನಮಗೆ ಸಿಗಲಿಲ್ಲ ಅಂದ್ರೂ ವಾಗ್ದಾನದಲ್ಲಿ ನಮ್ಮ ಕಷ್ಟಗಳಿಗೆ ಆ ತಂದೆ ಉತ್ತರ ಕೊಡ್ತಾನೆ. ಎಷ್ಟೋ ಜನರು ಅದರಿಂದ ಅವ್ರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಾರೆ. ಈಗಲೂ ಪ್ರತಿ ಶನಿವಾರ ವಾಗ್ದಾನ ನಡೆಯುತ್ತೆ. ಪ್ರತಿ ಶನಿವಾರ ದೂರಗಳಿಂದ ಭಕ್ತಾದಿಗಳು ಬರ್ತಾರೆ ದೇವಸ್ಥಾನಕ್ಕೆ. ಬೇರೆ ರಾಜ್ಯಗಳಿಂದ ಸಹ ಬರ್ತಾರೆ. ಈ ಭಗವಂತಂದು ಹೇಳಬೇಕು ಅಂದರೆ ತುಂಬ ಪವಾಡಗಳೇ ಇದೆ ಅನ್ಬೋದು. ನನಗೆ ಪರ್ಸ್ನಲ್ಲಾಗಿ ಆಗಿರೋ ಎಕ್ಸ್ಪೀರಿಯನ್ಸ್ ಅಂದರೆ, ಈ ಭಗವಂತ ಕನಸಲ್ಲಿ ಬಂದು ನಿನ್ನ ಗಂಡನಿಗೆ ನಾಳೆನೇ ಕೆಲಸ ಕನ್ಫರ್ಮ್ ಆಗತ್ತೆ ಅಂತ ಒಂದು ದಿನ ಮುಂಚೆನೇ ನನ್ನ ಕನಸಲ್ಲಿ ಬಂದು ಹೇಳಿದ್ದು. ಆವತ್ತಿಂದ ನಾನು ಆ ತಂದೆನ ಭಕ್ತಿಯಿಂದ ನಂಬ್ತೀನಿ. ಆ ತಂದೆ ಕನಸಲ್ಲಿ ಬಂದಿರೋದು ಅಂದ್ರೇ ಒಂದು ದೊಡ್ಡ, ಈಗಲೂ ನೆನೆಸ್ಕೊಂಡ್ರೆ ಗೂಸ್ ಬಂಪ್ಸ್ ಬರುತ್ತೆ. ಅಷ್ಟು ಪವಾಡ ಇರೋ ದೇವರು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಆ ಭಗವಂತನ ನಂಬಿ ನನ್ನ ಮನೆ, ನನ್ನ ಸಂಸಾರ, ನನ್ನ ಮಕ್ಕಳು ಎಲ್ಲರನ್ನೂ ಕಾಪಾಡ್ತಾ ಇರೋ ಭಗವಂತನೇ ಈ ತಂದೆ.
ಸ್ವಾಮಿ ಬಗ್ಗೆ ಹೇಳಬೇಕು ಅಂದರೆ, ನೀವು ಮನಸ್ಸಿನಲ್ಲಿ ಒಳ್ಳೆ ಭಕ್ತಿ ಶ್ರದ್ಧೆ ಒಳ್ಳೆ ಉದ್ದೇಶ ಇಟ್ಕೊಂಡು ಭಗವಂತನ ನೋಡೋದಕ್ಕೆ ಅಂತ ಬಂದರೆ, ಆ ಭಗವಂತ ಹೋಗಿ ಪ್ರತಿ ಸರಿ ಕಾಯ್ತಾನೆ, ಎಲ್ಲದರಲ್ಲೂ ನಮ್ಗೆ ಸಹಾಯ ಮಾಡ್ತಾನೆ. ಆದರೆ ನೀವು ಕೆಟ್ಟ ಉದ್ದೇಶ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದರೆ ಆ ಭಗವಂತ ಮತ್ತೆ ಇನ್ನೊಂದು ಸರಿ ನೀವು ಬರೋದಕ್ಕೂ ಕಷ್ಟ ಆಗುತ್ತೆ ಆ ದೇವಸ್ಥಾನಕ್ಕೆ. ಅಷ್ಟು ಸತ್ಯ ಇರೋ ದೇವರು ಅಂತಲೇ ಹೇಳ್ಬೋದು. ಅಂದರೆ ನ್ಯಾಯ ನೀತಿಯಿಂದ ಬರೋರಿಗೆ ಈ ಭಗವಂತ ಯಾವತ್ತೂ ಕೈ ಕೊಟ್ಟಿಲ್ಲ, ಯಾವತ್ತೂ ಕಾಪಾಡಿದ್ದಾನೆ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೂ ಸಹ ಇದೆ. ಆಯಪ್ಪನಿಗೆ ಮಾರ್ಚಲ್ಲಿ ಹೋಳಿ ಹುಣ್ಣಿಮೆಯಲ್ಲಿ ಕಾಶಾಂತಿ ನಡೆಯುತ್ತೆ, ತುಂಬ ದೊಡ್ಡದಾಗಿ ಪೂಜೆ ನಡೆಯುತ್ತೆ. ಆಮೇಲೆ ವಾಗ್ದಾನ ಸಹ ಆಗುತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿದು. ಆಮೇಲೆ ಇವರು ಬಂದು ಶನೇಶ್ವರ ಸ್ವಾಮಿ ಅವರ ಹೆಂಡತಿ ಜ್ಯೇಷ್ಠಾದೇವಿ. ಇದು ಮೆರವಣಿಗೆ ದೇವರು ದೇವಸ್ಥಾನದಲ್ಲಿ. ಇಲ್ಲಿ ಎಲ್ಲ ರೀತಿಯ ದೇವರುಗಳು ಇದ್ದಾರೆ. ಆ ಭಗವಂತನಲ್ಲಿ ಸತ್ಯ ಶನೇಶ್ವರ ಸ್ವಾಮಿ, ಆ ಹೆಸರಿಗೆ ತಕ್ಕಂತೆ ಆ ದೇವರಿದ್ದಾರೆ. ಆ ದೇವರು ನಡ್ಕೊಳ್ತಾನೆ. ನಾವು ಯಾವ ರೀತಿ ಸತ್ಯವಾಗಿದ್ದೀವೋ ಅದೇ ರೀತಿ ಸತ್ಯವಾಗಿ ಆ ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ. ಇಲ್ಲಿ ನಾಗರ ಪ್ರತಿಷ್ಠಾಪನೆ ಆಗಿದೆ. ದೇವಸ್ಥಾನ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾನೇ ಇದೆ. ಬನ್ನಿ ಒಂದು ಸರಿ ದೇವ್ರ ದರ್ಶನ ಮಾಡಿ, ನಿಮಗೆ ಆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ ಭಗವಂತ ಎಷ್ಟು ಸತ್ಯವಾಗಿದ್ದಾನೆ. ನಮಗೆ ನಾವು ಎಷ್ಟು ಸತ್ಯವಾಗಿದ್ದೀವೋ ಅಷ್ಟೇ ಸತ್ಯವಾಗಿ ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ. ಆ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗುತ್ತೆ. ಬನ್ನಿ ದೇವಸ್ಥಾನಕ್ಕೆ ಒಂದು ಸರಿನಾದರೂ ಆ ಭಗವಂತನ ನಂಬಿ ಈ ದೇವಸ್ಥಾನಕ್ಕೆ ಬನ್ನಿ, ಒಳ್ಳೆಯದಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವರೂ ಇದೆ. ನವಗ್ರಹ, ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ, ಪ್ರತಿಯೊಂದು ದೇವರೂ ಇದೆ. ಎಲ್ಲ ಒಬ್ಬೊಬ್ಬರು ಭಕ್ತಾದಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ದೊಡ್ಡ ಹಳೇದು ಬೇವಿನ ಮರ. ಇದು ದೇವಸ್ಥಾನದಲ್ಲಿ ಒಂದು ಶ್ರೀವಾಣಿ ಅಂತ ಈ ಹಸು ಹೆಸರು. ಇದು ಈಗ ದೇವ್ರಿಗೋಸ್ಕರನೇ ಬಿಟ್ಟು ಬೆಳೆಸ್ತಿದ್ದಾರೆ ದೇವಸ್ಥಾನದಲ್ಲಿ. ತಂದೆ ಆಂಜನೇಯ ಸ್ವಾಮಿ. ಮತ್ತು ಶನಿ ಸಿಂಗಾಪುರದಲ್ಲಿರೋ ಥರನೇ ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ನಡೆಯುತ್ತಲ್ಲ, ಅದೇ ರೀತಿ ಇಲ್ಲೂ ಶನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ತೈಲಾಭಿಷೇಕ ನಡೆಯೋ ಹಾಗೆ ಮಾಡಿದ್ದಾರೆ. ಇಲ್ಲೂ ತೈಲಾಭಿಷೇಕ ನಡೆಯುತ್ತೆ. ಯಾರು ಬೇಕಾದರೂ ಬಂದು ಆ ತಂದೆಗೆ ತೈಲವನ್ನು ಅರ್ಪಿಸ್ಬೋದು. ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ ಆ ಭಗವಂತ. ನೀವು ಬನ್ನಿ, ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ನಾನು ನಿಮ್ಮ ಎಲ್ಲರ ಹತ್ರ ಬೇಡ್ಕೊಳ್ತೀನಿ. ಮತ್ತು ಈಗ ಇಲ್ಲಿ ಕಟ್ತಾ ಇರೋದು ಏನು ಅಂದರೆ, ನಂಜನಗೂಡಲ್ಲಿ ಒಬ್ಬ ಭಕ್ತಾದಿಗಳಿಗೆ ಹರಿಯೋ ನೀರಲ್ಲಿ ಒಂದು ಈಶ್ವರ ಲಿಂಗ ಸಿಕ್ಕುತ್ತೆ. ಆ ಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ಸ್ವಾಮಿ ಹೇಳಿರೋದ್ರಿಂದ ಇಲ್ಲಿ 21 ಅಡಿ ಈಶ್ವರ ಕುತ್ಕೊಂಡು ಆಶೀರ್ವಾದ ಮಾಡ್ತಾ ಇರೋ ಹಾಗೆ ವಿಗ್ರಹ ಕಟ್ಟಬೇಕು ಅಂತ ಎಲ್ಲ ರೆಡಿ ಮಾಡಿದ್ದಾರೆ. ಈ ಲಿಂಗ ಬಂದು ನಂಜನಗೂಡಲ್ಲಿ ಹರಿಯೋ ನೀರಲ್ಲಿ ಒಬ್ಬ ಭಕ್ತಾದಿಗಳಿಗೆ ಸಿಕ್ಕಿರೋದು. ಇಲ್ಲಿ ಮಹಾಮಂಗಳಾರತಿ ನಡೀತಾ ಇದೆ. ಪ್ರತಿ ಶನಿವಾರ ಹೀಗೆ 12 ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತೆ. ಆಮೇಲೆ ಅನ್ನ ಸಂತರ್ಪಣೆ 12 ಗಂಟೆ 1 ಗಂಟೆಗೆ ಶುರುವಾದರೆ ಮತ್ತೆ ರಾತ್ರಿವರೆಗೂ ನಡೀತಾನೆ ಇರುತ್ತೆ. ಆ ರೀತಿ ತಂದೆ ಭಗವಂತನ ಆಶೀರ್ವಾದ ಇದೆ. ಇಲ್ಲಿ ಮಹಾಮಂಗಳಾರತಿ ಆದಮೇಲೆ ಅನ್ನ ಸಂತರ್ಪಣೆ ಇರುತ್ತೆ. ಪ್ರತಿ ಶನಿವಾರವೂ ಇರುತ್ತೆ. ಮತ್ತು ಅಮಾವಾಸ್ಯೆ ಪೌರ್ಣಮಿಗೆ ಒಳ್ಳೆ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ಆಗಲೂ ಸಹ ಬರ್ತಾರೆ, ಪ್ರತಿ ಶನಿವಾರ ಬರ್ತಾರೆ. ಹೀಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಶುರು ಮಾಡಿದರೆ 12 ಗಂಟೆಗೆ ಮಹಾಮಂಗಳಾರತಿ ಆಗಿದ ತಕ್ಷಣ ಅನ್ನ ಸಂತರ್ಪಣೆ ಮಾಡ್ತಾರೆ. ಆಮೇಲೆ ಸ್ವಾಮಿಯ 3 ಗಂಟೆಯಿಂದ 2:30-3 ಗಂಟೆಯಿಂದ ಸ್ವಾಮಿಯ ವಾಗ್ದಾನ ನಡೆಯುತ್ತೆ. ಇಲ್ಲಿ ಶನೇಶ್ವರ ಸ್ವಾಮಿ ವಾಗ್ದಾನ ಕೊಡ್ತಾರೆ.
ಆಮೇಲೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ವಿಶೇಷವಾದ ದಿನದಂದು ಹೋಮ ಹವನ ಎಲ್ಲ ನಡೆಯುತ್ತೆ ಈ ದೇವಸ್ಥಾನದಲ್ಲಿ. ಭಕ್ತಾದಿಗಳು ಭಕ್ತಿಯಿಂದ ಪಾಲ್ಗೊಳ್ತಾರೆ. ಆಮೇಲೆ ಪ್ರಾಕಾರೋತ್ಸವ ನಡೆಯುತ್ತೆ. ಯಾರಾದರೂ ಹರಕೆ ಇದ್ದರೆ ಆ ತಂದೆಗೆ ಪ್ರಾಕಾರೋತ್ಸವ ಮಾಡಿಸಿದ್ರೆ ತುಂಬ ಖುಷಿಯಾಗುತ್ತೆ. ತುಂಬ ಪ್ರತಿ ಸರಿ ನಡೀತಾನೆ ಇರುತ್ತೆ ಇಲ್ಲಿ ಪ್ರಾಕಾರೋತ್ಸವ. ಇದು ಬಂದು ವರ್ಷಕ್ಕೊಂದ್ಸರಿ ನಡೆಯೋ ಜಾತ್ರೆ. ನಮ್ಮ ಮಂಚೇನಹಳ್ಳಿಯ ಸತ್ಯಶನೇಶ್ವರ ಸ್ವಾಮಿಯ ಜಾತ್ರೆ ಇದು. ವರ್ಷದಲ್ಲಿ ಮಾಘ ಮಾಸದಲ್ಲಿ ನಡೆಯುತ್ತೆ, 3 ದಿನ ನಡೆಯುತ್ತೆ. घल्लु घल्लेनुताವು ದೋಸ್ತಿ घल्लु घल्लेनुताವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ घल्लु घल्लेनुताವು ಏನ್ ಚಂದಾನೆ ಹುಡುಗಿ घल्लु घल्लेनुताವು ಗೆಜ್ಜೆ. ಇದೇ ರೀತಿ ವರ್ಷಕ್ಕೆ ಒಂದ್ಸರಿ ಮಾಘ ಮಾಸದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಮತ್ತು ಇಲ್ಲಿ ಪ್ರತ್ಯಂಗಿರೋ ಹೋಮ ಕೂಡ ನಡೆಯುತ್ತೆ. ಮತ್ತು ಇದು ಸಾಯಂಕಾಲದ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಇಲ್ಲಿ ಶ್ರಾವಣ ಶನಿವಾರಗಳಲ್ಲಿ ಮತ್ತು ಮಾಘ ಮಾಸದಲ್ಲಿ ಒಳ್ಳೆ ಪೂಜೆ ನಡೆಯುತ್ತೆ. ಪಾದಂಗಳ ಗೋವಿಂದೋ ಗ್ರಹ ಪಾದಂಗಳ ಗೋವಿಂದೋ ಗೋವಿಂದ ಗೋವಿಂದ ಗೋವಿಂದ. ನಾನು ಆಗಲೇ ಹೇಳ್ದಾಗೆ ಇಲ್ಲಿ ರಾತ್ರಿವರೆಗೂ ಅನ್ನ ಸಂತರ್ಪಣೆ ನಡೀತಾನೆ ಇರುತ್ತೆ. ಬಂದಿರೋ ಭಕ್ತಾದಿಗಳೆಲ್ಲ ನೆಮ್ಮದಿಯಾಗಿ ಊಟ ತಿಂದು ಅವ್ರ ಮನೆಗೆ ಹೋಗ್ತಾರೆ. ಇದು ಪ್ರತಿ ಶನಿವಾರನೂ ಇದೇ ರೀತಿ ನಡೀತಾ ಇರುತ್ತೆ. ಇಲ್ಲಿ ಭಕ್ತಾದಿಗಳು ಕಟ್ಟಿಸಿರೋ ಛತ್ರ ಸಹ ಇದೆ. ಯಾರಾದರೂ ದೂರದಿಂದ ಬರೋರು ಇಲ್ಲೇ ನಿದ್ದೆ ಮಾಡಿ ಬೆಳಗ್ಗೆ ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ಬೋದು. ಮತ್ತು ಇದು ಮೊದಲನೇ ಶ್ರಾವಣ ಶನಿವಾರ ಆದ್ದರಿಂದ ಇಲ್ಲಿ ಭಜನೆ ನಡೀತಾ ಇತ್ತು. ನಾವು ನಮಸ್ಕಾರ ಮಾಡಿಕೊಂಡು ಮನೆಗೆ ವಾಪಸ್ ಬಂದುಬಿಟ್ವಿ. ಇದೇ ಫ್ರೆಂಡ್ಸ್, ನಮ್ಮ ಮಂಚೇನಹಳ್ಳಿಯ ಸತ್ಯಶನೇಶ್ವರ ಸ್ವಾಮಿ ದೇವಸ್ಥಾನದ ಇದು ಯಾರೇ ಕಷ್ಟದಲ್ಲಿದ್ದರೂ ದಯವಿಟ್ಟು ನಂಬಿ ಈ ದೇವಸ್ಥಾನಕ್ಕೆ ಒಂದ್ಸರಿ ಭೇಟಿ ಕೊಡಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಾನು ಆಗಲೇ ಹೇಳ್ದಾಗೆ ಮತ್ತೆ
ಮನಸ್ಸಿನಲ್ಲಿ ಯಾರು ಸತ್ಯವಾಗಿರ್ತಾರೋ ಅವ್ರಿಗೆ ಮಾತ್ರ ಭಗವಂತನ ಆಶೀರ್ವಾದ ನಿಜವಾಗ್ಲೂ ಸಿಗತ್ತೆ. ಓಕೆ ಫ್ರೆಂಡ್ಸ್, ನಮ್ಮ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಚಾನಲ್ಗೆ ಇರಬೇಕು. ಮತ್ತು ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.